ಯಾಕೆ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದೀವಲ್ಲ, ಏನ್ ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು, ಕೆಲವು ಭಾಗ ರೆವಿನ್ಯೂ ಲ್ಯಾಂಡ್ ಇತ್ತು. ಆದ್ರೆ ಅನುಮತಿ ಕೊಡೋಕ್ಕಿಂತ ಮುಂಚೆನೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತಿದೆ. ಆಗಲೇ ನಮ್ಮ ರೈತರುಗಳಿಗೆ 40-50 ವರ್ಷದಿಂದ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು. ನಾವು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ದ. ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಮಧ್ಯೆ ಬಂದಿದ್ದಾರೆ ಅಷ್ಟೇ. ಅದಕ್ಕೆ మన ಕ್ಯಾಬಿನೆಟ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿದ್ವಿ. ಅದೇ ರೈತರು ಪೊಸಿಷನ್ ಎಲ್ಲ ಫಾರೆಸ್ಟ್ ಅವ್ರಿಗೆ ಪೊಸಿಷನ್ ಇಲ್ಲ, ರೈತರ ಪೊಸಿಷನ್ ಇತ್ತು. ಅವ್ರು ಬಿಟ್ಟು ಕೊಟ್ಟಿದ್ರು, ಕೆಲಸ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ. ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಆದ್ಮೇಲೆ ಫಾರೆಸ್ಟ್ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದೀವಿ. ಈಗ ಅದನ್ನ ಮಣ್ಣಾಕದ್ಗೆ ತಗರಲ್ಲಿ ಹಾಕೊಂಡು ಕೂತಿದ್ರು. ಭೂಮಿ ಮಣ್ಣನ್ನ ಪಕ್ಕದಲ್ಲಿ ಹಾಕದೆ ಇನ್ನೇನು ಈಗ 25 ಕಿಲೋಮೀಟರ್ ದೂರದಲ್ಲಿ ಹಾಕಿ ಅಂತ ಹೇಳ್ತಾ ಇದ್ರೆ ಆಯ್ತು, ಅದಕ್ಕೂ ಒಪ್ಕೊಂಡಿದ್ದೀವಿ ನಾವು. ಸದ್ಯಕ್ಕೆ ಕೆಲಸ ಆಗ್ಬೇಕು. ಈಗಾಗಲೇ 24,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದಕ್ಕೆ ವಿಚಾರ ತಿಳಿಸಿದೀವಿ. ಕ್ಲಿಯರೆನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ರಂಭಾಪುರಿ ಶ್ರೀಗಳು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗ್ಬೇಕು, ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದಾರೆ. ನೀವೇನ್ ಹೇಳಿ? ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ ರಾಜ್ಯದ ಅನ್ನಭಾಗ್ಯ ವೆಹಿಕಲ್ ಟೀಕೆ ಮಾಡ್ತಾರೆ. ಈಗ ಸದ್ಯಕ್ಕೆ ಅದಕ್ಕೇನು ಮಾತಾಡೋದು ಬೇಡ. ಅದೆಲ್ಲ ನಮ್ಮ ರಾಜ್ಯದ ಸಣ್ಣ ವಿಚಾರಗಳು. ಈಗ ದೊಡ್ಡ ವಿಚಾರ ಇದೆ. ನನಗದು ಗೊತ್ತಿಲ್ಲ, ಮಾಹಿತಿ ಗೊತ್ತಿದೆ, ನಾನು ಮಾತಾಡ್ತೀನಿ. ಯಾಕೆ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದೀವಲ್ಲ, ಏನ್ ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು, ಕೆಲವು ಭಾಗ ರೆವಿನ್ಯೂ ಲ್ಯಾಂಡ್ ಇತ್ತು. ಆದ್ರೆ ಅನುಮತಿ ಕೊಡೋಕ್ಕಿಂತ ಮುಂಚೆನೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತಿದೆ. ಆಗಲೇ ನಮ್ಮ ರೈತರುಗಳಿಗೆ 40-50 ವರ್ಷದಿಂದ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು. ನಾವು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ದ. ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಮಧ್ಯೆ ಬಂದಿದ್ದಾರೆ ಅಷ್ಟೇ. ಅದಕ್ಕೆ మన ಕ್ಯಾಬಿನೆಟ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿದ್ವಿ. ಅದೇ ರೈತರು ಪೊಸಿಷನ್ ಎಲ್ಲ ಫಾರೆಸ್ಟ್ ಅವ್ರಿಗೆ ಪೊಸಿಷನ್ ಇಲ್ಲ, ರೈತರ ಪೊಸಿಷನ್ ಇತ್ತು. ಅವ್ರು ಬಿಟ್ಟು ಕೊಟ್ಟಿದ್ರು, ಕೆಲಸ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ. ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಆದ್ಮೇಲೆ ಫಾರೆಸ್ಟ್ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದೀವಿ. ಈಗ ಅದನ್ನ ಮಣ್ಣಾಕದ್ಗೆ ತಗರಲ್ಲಿ ಹಾಕೊಂಡು ಕೂತಿದ್ರು. ಭೂಮಿ ಮಣ್ಣನ್ನ ಪಕ್ಕದಲ್ಲಿ ಹಾಕದೆ ಇನ್ನೇನು ಈಗ 25 ಕಿಲೋಮೀಟರ್ ದೂರದಲ್ಲಿ ಹಾಕಿ ಅಂತ ಹೇಳ್ತಾ ಇದ್ರೆ ಆಯ್ತು, ಅದಕ್ಕೂ ಒಪ್ಕೊಂಡಿದ್ದೀವಿ ನಾವು. ಸದ್ಯಕ್ಕೆ ಕೆಲಸ ಆಗ್ಬೇಕು. ಈಗಾಗಲೇ 24,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದಕ್ಕೆ ವಿಚಾರ ತಿಳಿಸಿದೀವಿ. ಕ್ಲಿಯರೆನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ರಂಭಾಪುರಿ ಶ್ರೀಗಳು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗ್ಬೇಕು, ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದಾರೆ. ನೀವೇನ್ ಹೇಳಿ? ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ ರಾಜ್ಯದ ಅನ್ನಭಾಗ್ಯ ವೆಹಿಕಲ್ ಟೀಕೆ ಮಾಡ್ತಾರೆ. ಈಗ ಸದ್ಯಕ್ಕೆ ಅದಕ್ಕೇನು ಮಾತಾಡೋದು ಬೇಡ. ಅದೆಲ್ಲ ನಮ್ಮ ರಾಜ್ಯದ ಸಣ್ಣ ವಿಚಾರಗಳು. ಈಗ ದೊಡ್ಡ ವಿಚಾರ ಇದೆ. ನನಗದು ಗೊತ್ತಿಲ್ಲ, ಮಾಹಿತಿ ಗೊತ್ತಿದೆ, ನಾನು